ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಹಾಗೂ ಕ್ರೈಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರ ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ ಒಂದು ವಿಡಿಯೋ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಲ್ಯಾಂಡ್ ಸರ್ವೇರಲ್ಲಿ ಮ್ಯಾಥಮೆಟಿಕ್ಸ್ 40% ಇರುತ್ತೆ, ಫಿಸಿಕ್ಸ್ 10%, ಜಿಯೋಗ್ರಫಿ 10% ಹಾಗೂ ಸರ್ವೇಯಿಂಗ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ 20% ಈಚ್ ಇರುತ್ತೆ. ಅದೇ ರೀತಿಯಲ್ಲಿ ಕ್ರೈಸಲ್ಲಿ ಗಣಿತ ಟೀಚರ್ಗಳು ಅಂದರೆ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಏನೆಲ್ಲ ಇದ್ದಾರೆ, ಸೊ ಅವ್ರಿಗೂ ಇದೇ ಸಿಲೆಬಸ್ ಇರೋ ಕಾರಣದಿಂದ ಆ ಒಂದು ಆಸ್ಪಿರೆಂಟ್ಸ್ಗೆ ಈ ಒಂದು ವಿಡಿಯೋನ ಯೂಸ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಿರ್ತೀನಿ. ಸೊ ಇದೇ ರೀತಿಯಲ್ಲಿ ಫಿಸಿಕ್ಸ್, ಜಿಯೋಗ್ರಫಿ, ಸರ್ವೇಯಿಂಗ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಎಲ್ಲ ಸಬ್ಜೆಕ್ಟಿನ ಮೇಲೆ ಕೆಲವೊಂದು ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಆ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ. ಸೊ ಈಗ ಈ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಆ ಎಲ್ಲ ಪ್ರಶ್ನೆಗಳು KEA ಪಾಯಿಂಟ್ ಆಫ್ ಇಂದ ಅಥವಾ KEA ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಏನೇನು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀವಿ ಅಂತೇಳಿ. ಅದಾಗಿ ನಂತರ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು. ನಿನ್ನೆ ನಾನು ಅಪ್ಲೋಡ್ ಮಾಡಿರುವಂಥ 30th ವಿಡಿಯೋಲಿ ಒಂದು ಕ್ವಶನಿನ ಒಂದು ಫಾರ್ಮುಲಾ ನಾನು ಮಿಸ್ಟೇಕಾಗಿ ಮಾಡಿಬಿಟ್ಟಿದ್ದೀನಿ. ಸೊ ಆ ಒಂದು ಫಾರ್ಮುಲಾನ ಫಸ್ಟ್ ರೀಕರೆಕ್ಷನ್ ಮಾಡೋಣ. ಆ ಫಾರ್ಮುಲಾ ಆಗಿದ ನಂತರ ನಾವು ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ನೋಡಿ, ಈ ಒಂದು ಪರ್ಟಿಕ್ಯುಲರ್ ಕ್ವಶನು ಇದು ಎರಡನೇ ಪ್ರಶ್ನೆ ಆಗಿರುತ್ತೆ. ರೇಡಿಯಸ್ ಆಫ್ ಸರ್ಕಲ್ ಕೇಳಿರ್ತಾರೆ, ಸೆಂಟ್ರಲ್ ಆ್ಯಂಗಲ್ ಮತ್ತು ಒಂದು ಆರ್ಕ್ ಲೆಂತ್ನ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿ, ನಾನು ನಿಮಗೆ ಫಾರ್ಮುಲಾನ R=L θ ಅಂತ ಬರ್ಸಿದ್ದೀನಿ. ಇದು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಾಗಿ ಫಾರ್ಮುಲಾ ನೋಡಿ, ನಿಮ್ಗೆ ಏನು ಬರ್ಸಿದ್ದೀನಿ, R=L θ, L ಇಂಟು θ. ಆರ್ ಅಂದ್ರೇನು ರೇಡಿಯಸ್ ಆಫ್ ದಿ ಸರ್ಕಲ್, ಎಲ್ ಅಂದ್ರೇನು ಆರ್ಕ್ ಲೆಂತ್, L ಇಂಟು θ ಅಂದ್ರೇನು ಸೆಂಟ್ರಲ್ ಆ್ಯಂಗಲ್. ಇದು ನಾನು ಬರ್ಸಿರೋಂಥ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ನೀವು ಏನು ಮಾಡಬೇಕಂದ್ರೆ, ಇದೇನಿದೆ ಆರ್ಕ್ ಲೆಂತ್ ಇದೆ. ಸೊ ಆರ್ಕ್ ಲೆಂತ್ ಅಂದರೆ L R ಇಂಟು θ. ಇದು ನಮ್ಮ ಫಾರ್ಮುಲಾ ಆಗಿರುತ್ತೆ. ಸೊ ಈ ಫಾರ್ಮುಲಾನೇ ನೀವು ಸ್ವಲ್ಪ ರೀಕರೆಕ್ಷನ್ ಮಾಡಿ, ಸಿಂಪ್ಲಿಫಿಕೇಶನ್ ಎಲ್ಲ ಕರೆಕ್ಟಾಗಿ ಮಾಡಿದ್ವಿ. ನಾನು ಏನು ಬರಬೇಕಾದ್ರೆ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಸೊ L R ಇಂಟು θ. L ಅಂದ್ರೇನು ಆರ್ಕ್ ಲೆಂತು, θ ಅಂದ್ರೇನು ಸೆಂಟ್ರಲ್ ಆ್ಯಂಗಲ್, ಆರ್ ಅಂದ್ರೇನು ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಇಲ್ಲಿಂದ ನೀವು ರೇಡಿಯಸ್ಗೆ ಬರ್ಕೊಂಡ್ರೆ R=L/θ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಫಾರ್ಮುಲಾ ಬರಿಬೇಕಾಯಿತು, ಮಿಸ್ ಮಾಡಿಬಿಟ್ಟಿದ್ದೀನಿ. R= ಏನಾಗುತ್ತೆ, L/θ ಆಗುತ್ತೆ. L ಅಂದ್ರೇನು ಆರ್ಕ್ ಲೆಂತು, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. θ ಅಂದ್ರೇನು ಸೆಂಟ್ರಲ್ ಆ್ಯಂಗಲು. ಆ ಥೀಟಾನ ರೇಡಿಯಸಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಸೊ ಸಿಂಪ್ಲಿಫಿಕೇಶನ್ ಕರೆಕ್ಟ್ ಆಗಿದೆ. ಫಾರ್ಮುಲಾ ಒಂದು ನಾನು ಮಿಸ್ಟೇಕ್ ಮಾಡಿದ್ದೆ. ಸೊ ಫಾರ್ಮುಲಾನ ರೀಕರೆಕ್ಷನ್ ಮಾಡ್ಕೊಳ್ಳಿ. ಈಗ ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಕಡೆಗೆ ಹೋಗೋಣ. ಸೊ ಇದು ನಮ್ಮ ಲ್ಯಾಂಡ್ ಸರ್ವೇರಿನ ಎರಡನೇ ಅಲ್ಲ 31ನೇ ವಿಡಿಯೋ. ಪ್ರೀವಿಯಸ್ ಆಗಿರುವಂಥ 29 ವಿಡಿಯೋನ ನಾನು ನಿಮ್ಗೆ ಶೀಘ್ರದಲ್ಲಿ ಅಪ್ಲೋಡ್ ಮಾಡಿಸ್ತೀನಿ. ಸೊ ಆ ವಿಡಿಯೋಗಳೆಲ್ಲ ಚಾನಲಲ್ಲೇ ಇದ್ದಾವೆ. ಸೊ ಒಂದು 2-3 ದಿನಗಳಲ್ಲಿ ಆ ಎಲ್ಲ ವಿಡಿಯೋಸ್ನ ನಿಮಗೆ ಅವೈಲೇಬಲ್ ಮಾಡಿಕೊಡ್ತೀನಿ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇದು ಎ ಫ್ರಾಕ್ಷನ್ ಈಸ್ ಈಕ್ವಲೆಂಟ್ ಟು 5/8. ಸೊ ನಿಮಗೆ ಫ್ರಾಕ್ಷನ್ ಅಂದರೆ ಗೊತ್ತಿರುತ್ತೆ. ಫ್ರಾಕ್ಷನ್ ಅಂದರೆ ಯಾವ ರೀತಿಯಲ್ಲಿ ಬರ್ತೀವಿ, ಯಾವುದೇ ಒಂದು ಸಂಖ್ಯೆ P/Q ಫಾರ್ಮಲ್ ಇತ್ತು ಅಂತಂದರೆ ಅದನ್ನು ನಾವು ಫ್ರಾಕ್ಷನ್ ಅಂತ ಕರಿತೀವಿ. ಸೊ ಯಾವ ಫಾರ್ಮಲ್ ಇರಬೇಕು, P/Q. ಸೊ ಫ್ರಾಕ್ಷನ್ ಅಂದರೆ ಯಾವ ಫಾರ್ಮಲ್ ಇರುತ್ತೆ, ನಿಮಗೆ P/Q ಫಾರ್ಮಲ್ ಇರುತ್ತೆ. ಕರೆಕ್ಟಾ, P/Q. ಸೊ ಇಲ್ಲೇನಂತ ಹೇಳ್ತಾ ಇದ್ದಾರೆ ಅಂದರೆ, ಎ ಫ್ರಾಕ್ಷನ್ ಈಸ್ ಈಕ್ವಲೆಂಟ್ ಟು 5/5. ಸೊ ಈ ಫ್ರಾಕ್ಷನ್ ಅನ್ನೋದೇನಿದೆ ಯಾವುದಕ್ಕೆ ಸಮವಾಗಿದೆ, 5/8ಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾನೇನು ಬರ್ತೀನಿ, ಬೈ ಡಾಟಾ ಅಂದರೆ ಕ್ವಶನಲ್ಲಿ ಕೊಟ್ಟಿರೋ ಡಾಟಾ ಪ್ರಕಾರ ಏನಂತ ಹೇಳಿದರೆ, ಎ ಫ್ರಾಕ್ಷನ್ ಯಾವುದದು P/Q ಈಸ್ ಈಕ್ವಲೆಂಟ್ ಟು 5/8 ಅಂತ ಹೇಳ್ತಾರೆ. ಓಕೆ, ಇಟ್ಸ್ ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್. ಇದರಲ್ಲಿ ಯಾವುದು ಡಿನಾಮಿನೇಟರ್ ಯಾವುದು ನ್ಯೂಮರೇಟರ್ ಆಗುತ್ತೆ, ಮೇಲ್ಗಡೆ ಇರೋದು ನ್ಯೂಮರೇಟರ್, ಕೆಳಗಡೆ ಇರೋದು ಡಿನಾಮಿನೇಟರ್ ಆಗುತ್ತೆ. ಸೊ ಇಟ್ಸ್ ಡಿನಾಮಿನೇಟರ್ ಮತ್ತು ಅದರ ನ್ಯೂಮರೇಟರ್ ಆ್ಯಡ್ ಅಪ್ ಟು 91. ಸೊ ನ್ಯೂಮರೇಟರ್ಗೂ ಮತ್ತು ಡಿನಾಮಿನೇಟರ್ಗೂ ಏನು ಮಾಡ್ತಾ ಇದ್ದೀವಿ, 91ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಆಗಿದ್ದಾಗ ಏನಾಗುತ್ತೆ, P+91 ಡಿವೈಡೆಡ್ ಬೈ, ಸಿಮಿಲರ್ ಆಗಿ ನಾವು ಡಾಟಾ ಪ್ರಕಾರ ಬರ್ಕೊಳ್ತಿದ್ವಿ, P+91 ಡಿವೈಡ್ ಬೈ Q+91. ಸೊ ಅಲ್ಲಿ ಹೇಳ್ತಾ ಇದ್ದಾರೆ ಇಟ್ಸ್ ಡಿನಾಮಿನೇಟರ್ ಯಾವುದು, ಈ P/Qನ ಡಿನಾಮಿನೇಟರ್ಗೆ 91ನ ಆ್ಯಡ್ ಮಾಡಿ ಮತ್ತು ನ್ಯೂಮರೇಟರ್ಗೂ 91ನ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ, ಇಟ್ಸ್ ಡಿನಾಮಿನೇಟರ್ ಅಂಡ್ ನ್ಯೂಮರೇಟರ್. ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಏನು ಮಾಡಬೇಕು, 91ನ ಆ್ಯಡ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಆ್ಯಡ್ ಮಾಡಿದ್ವಿ ಅಂದರೆ ಆ ಕಡೆನೂ ಆ್ಯಡ್ ಮಾಡಬೇಕಾ, 5+91 ಡಿವೈಡೆಡ್ ಬೈ 8+91. ಸೊ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೆ 91ನ ಆ್ಯಡ್ ಮಾಡಿದ್ವಿ. ಸೊ ಈಗ ಸಿಂಪ್ಲಿಫಿಕೇಶನ್ ಎಷ್ಟಾಗುತ್ತೆ, ಇದು 91 + 5 ಈಸ್ 96 ಡಿವೈಡೆಡ್ ಬೈ 91 + 8 ಈಸ್ 99. ಓಕೆ, ಇದು ನಮಗೆ ಬಂದಿರೋಂಥ ಫ್ರಾಕ್ಷನ್. ಈಗ ಅವರು ಹೇಳಿರೋಂಥ ಡಾಟಾ ಪ್ರಕಾರ ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ಬಂದಿರೋಂಥ ಒಂದು ಸ್ಟೆಪ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದೋಣ. ವಾಟ್ ಈಸ್ ದಿ ಡಿಫ್ರೆನ್ಸ್ ಅಂದ್ರೇನು, ಸಬ್ಟ್ರಾಕ್ಷನ್. ವಾಟ್ ಈಸ್ ದಿ ಡಿಫ್ರೆನ್ಸ್, ವಾಟ್ ಈಸ್ ದಿ ಸಮ್ ಅಂತ ಕೇಳಿದಾಗ ಅಡಿಷನ್ ಮಾಡಬೇಕು, ಡಿಫ್ರೆನ್ಸ್ ಅಂತ ಕೇಳಿದಾಗ ಸಬ್ಟ್ರಾಕ್ಷನ್. ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಡಿನಾಮಿನೇಟರ್ ಅಂಡ್ ನ್ಯೂಮರೇಟರ್ ಆಫ್ ದಿಸ್ ಫ್ರಾಕ್ಷನ್. ಅಂದರೆ ನೀವು 91ನ ಆ್ಯಡ್ ಮಾಡಿದ ನಂತರ ಬಂದಿರುವಂಥ ಫ್ರಾಕ್ಷನ್ ನೋಡಿ, ಇದನ್ನು P/Q ಫಾರ್ಮಲ್ ಇದೆ ತಾನೆ. ಈ ಫ್ರಾಕ್ಷನಿನ ಡಿಫ್ರೆನ್ಸ್ ಯಾವುದ್ರದ್ದು, ಡಿನಾಮಿನೇಟ್ರಿನ ಡಿಫ್ರೆನ್ಸು, ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ನ ಡಿಫ್ರೆನ್ಸು. ಸೊ ದೇರ್ಫೋರ್ ನಮಗೇನು ಬೇಕು, ದ ಡಿಫ್ರೆನ್ಸ್ ಅಂದ್ರೇನು, ಸಬ್ಟ್ರಾಕ್ಷನ್, ದ ಡಿಫ್ರೆನ್ಸ್ ಆಫ್ ಡಿನಾಮಿನೇಟರ್ ಅಂಡ್ ನ್ಯೂಮರೇಟರ್
ನ್ಯೂಮರೇಟರ್ ಆಫ್ ದಿಸ್ ಫ್ರ್ಯಾಕ್ಷನ್, ಬಂದಿರೋಂಥ ಫ್ರ್ಯಾಕ್ಷನ್ ನಾವು ಆ್ಯಡ್ ಮಾಡಿದ್ಮೇಲೆ ಏನು ವ್ಯಾಲ್ಯೂ ಬಂದಿದೆ ಆ ಒಂದು ಫ್ರ್ಯಾಕ್ಷನಿನ ಡಿನಾಮಿನೇಟರ್ ನ್ಯೂಮರೇಟರ್ನ ಡಿಫ್ರೆನ್ಸ್ ಕೇಳ್ತಾರೆ. ಸೊ ಡಿನಾಮಿನೇಟರ್ ಎಷ್ಟಿದೆ 99, ಎಷ್ಟಿದೆ ಇಲ್ಲಿ ಡಿನಾಮಿನೇಟರ್, ನ್ಯೂಮರೇಟರ್ ಎಷ್ಟಿದೆ 96. ಸೊ ಎಷ್ಟಾಗುತ್ತೆ 3 ವ್ಯಾಲ್ಯೂ ಬರುತ್ತೆ. ಸೊ ಆನ್ಸರ್ ಎಷ್ಟು 3, ಆಪ್ಷನ್ ಎ. ಸೊ ಈ ಥರ ಪ್ರಶ್ನೆಗಳನ್ನ ಕೇಳ್ತಾನೆ. ನಿಮಗೇನಂದರೆ ಆ ಒಂದು ನ್ಯೂಮರಿಕಲ್ದು ಡಾಟಾಯಿಂದ ಸ್ಟೆಪ್ನ ಫ್ರೇಮ್ ಮಾಡಿಕೊಂಡ್ರೆ ನಿಮ್ಗೆ ಸಿಂಪ್ಲಿಫಿಕೇಷನ್ ಈಸಿ ಆಗ್ತಾ ಹೋಗುತ್ತೆ. ಸೊ ನೋಡಿ ಕ್ವಶನ್ನಿನ ಸ್ಟೆಪ್ ನೋಡ್ಕೊಳ್ಳೋಕ್ಕೆ ನಿಮಗೆ ಲೆಂತ್ ಇದೆ, ಬಟ್ ಸಿಂಪ್ಲಿಫಿಕೇಷನ್ ಭಾಳ ಸಿಂಪಲ್ ಇದೆ. ಸೊ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೊರಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಥರ ಇದೆ. the number x is doubled, the number x is doubled and then y is added to it. ಫಸ್ಟ್ ನಾನು ಏನು ಮಾಡ್ತೀನಿ, ಅವ್ರ ಡಾಟಾದಲ್ಲಿ ಹೇಳಿರೋ ಪ್ರಕಾರ ಬೈ ಡಾಟಾ, ಕ್ವಶನಲ್ಲಿ ಹೇಳಿರೋ ಡಾಟಾ ಪ್ರಕಾರ. ಎಕ್ಸಾಮಲ್ಲಿ ನೀವು ಇವೆಲ್ಲ ಸ್ಟೆಪ್ಸ್ ಬರೆಯೋ ಅವಶ್ಯಕತೆ ಇಲ್ಲ, ಕ್ವಶನ್ನ ನೋಡಿಕೊಂಡು ನೀವು ಸ್ಟೆಪ್ ಬರ್ಕೊಳ್ತಾ ಹೋದರೆ ಸಾಕಾಗುತ್ತೆ. ಸೊ ದ ನಂಬರ್ ಎಕ್ಸ್ ಏನು ಮಾಡ್ತಿದೆ, ದ ನಂಬರ್ ಎಕ್ಸ್ ಈಸ್ ಡಬಲ್ಡ್. ನೋಡಿ ಡಬಲ್ ಮಾಡ್ತೀನಿ ಆ ಎಕ್ಸ್ ನಂಬರ್ನ. ಆ್ಯಂಡ್ ದೆನ್ ವೈ ಈಸ್ ಆ್ಯಡೆಡ್ ಟು ಇಟ್. ಈ ಒಂದು ನಂಬರ್ಗೆ, ಬಂದಿರೋಂಥ ನಂಬರ್ಗೆ ನಾವೇನು ಮಾಡಬೇಕು, ವೈನ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ದ ರಿಸಲ್ಟೆಂಟ್ ಈಸ್ ಡಿವೈಡೆಡ್ ಬೈ 2. ಸೊ ನಾನು ವೈನ ಆ್ಯಡ್ ಮಾಡಿದ್ಮೇಲೆ ಬಂದಿರೋಂಥ ರಿಸಲ್ಟೆಂಟ್ ಯಾವುದು, ಈ ಮೊತ್ತನ. ಇದಕ್ಕೆ ನಾನೇನು ಮಾಡಬೇಕಂತ ಹೇಳ್ತಾರೆ, ದ ರಿಸಲ್ಟೆಂಟ್ ಈಸ್ ಡಿವೈಡೆಡ್ ಬೈ 2. ಸೊ ದ ರಿಸಲ್ಟೆಂಟ್ನ ನಾನು ಡಿವೈಡೆಡ್ ಬೈ 2 ಮಾಡ್ತಿದ್ದೀನಿ. ಆ್ಯಂಡ್ ದ ಒರಿಜಿನಲ್ ನಂಬರ್ ಎಕ್ಸ್, ದ ಒರಿಜಿನಲ್ ನಂಬರ್ ಯಾವುದು ಮುಂಚೆ ಇದ್ದಿದ್ದು ಎಕ್ಸ್ ತಾನೆ. ಸೊ ಆ ಒರಿಜಿನಲ್ ನಂಬರ್ನ, ದ ಒರಿಜಿನಲ್ ನಂಬರ್ ಎಕ್ಸ್ ಈ ಸಬ್ಟ್ರಾಕ್ಟೆಡ್ ಫ್ರಮ್ ಇಟ್. ಸೊ ಈ ಒಂದು ಮಾಡಿದ ನಂತರ ಬಂದಿರೋಂಥ ಒಂದು ರಿಸಲ್ಟೆಂಟ್ಗೆ ಏನು ಮಾಡಬೇಕು, ಎಕ್ಸಿಂದ ಸಬ್ಟ್ರಾಕ್ಟ್ ಮಾಡಬೇಕು, ಅಂದರೆ ಒರಿಜಿನಲ್ ನಂಬರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಫೈನಲ್ ರಿಸಲ್ಟೆಂಟ್ ಏನಾಗುತ್ತೆ, ಸೊ ಅಂದರೆ ಈ ಒಂದು ಸಿಂಪ್ಲಿಫಿಕೇಷನಿನ ವ್ಯಾಲ್ಯೂ ಕೇಳ್ತಾನೆ. ಸೊ ನೋಡಿ ಕ್ವಶನ್ನಲ್ಲಿ ನಾವು ಏನು ಡಾಟಾ ಕೊಟ್ಟಿದ್ದಾರೆ ಆ ಡಾಟಾ ಪ್ರಕಾರ ಬರ್ಕೊಳ್ತಾ ಇದ್ವಿ. ಅದಾಗಿನ ನಂತರ ಈ ಒಂದು ಡಾಟಾಯಿನ ಸಿಂಪ್ಲಿಫಿಕೇಷನ್ ಕೇಳ್ದಂಗೆ. ಸೊ ಮೊದಲು ಏನು ಮಾಡಿದ್ದಾರೆ, ಎಕ್ಸ್ ಒಂದು ಸಂಖ್ಯೆಗೆ ಡಬಲ್ ಮಾಡಿದ್ದೀವಿ. ಆ ಡಬಲ್ ಮಾಡಿರೋಂಥ ರಿಸಲ್ಟೆಂಟ್ಗೆ ದ ನಂಬರ್ ಎಕ್ಸ್ ಈಸ್ ಡಬಲ್ಡ್, ಫಸ್ಟ್ ಎಕ್ಸ್ಗೆ ಡಬಲ್ ಮಾಡಿದ್ದೀನಿ. ಆ ಡಬಲ್ ಮಾಡಿರೋಂಥ ಸಂಖ್ಯೆಗೆ ವೈನ ಆ್ಯಡ್ ಮಾಡಿ ಅಂತ ಹೇಳಿದ್ರು, ವೈನ ಆ್ಯಡ್ ಮಾಡಿದ್ವಿ. ಈ ಬಂದಿರುವಂಥ ರಿಸಲ್ಟೆಂಟ್ಗೆ ಡಿವೈಡೆಡ್ ಬೈ 2 ಮಾಡಿ ಅಂತಂದ್ರು. ದ ರಿಸಲ್ಟೆಂಟ್ ಈಸ್ ಡಿವೈಡೆಡ್ ಬೈ 2. ಆ್ಯಂಡ್ ಇಷ್ಟು ಮಾಡಿದ ನಂತರ ಇದೇನು ಮಾಡಿದ್ವಿ, ಇಷ್ಟು ಮಾಡಿದ್ವಿ, ಡಿವೈಡೆಡ್ ಬೈ 2 ಮಾಡಿದ್ಮೇಲೆ ಬಂದಿರೋಂಥ ಪಾರ್ಟ್ ಇದು. ಈ ಒಂದು ಭಾಗಕ್ಕೆ ಏನು ಮಾಡಬೇಕು, ಒರಿಜಿನಲ್ ನಂಬರ್ ಯಾವುದಿತ್ತು, ಒರಿಜಿನಲ್ ನಂಬರ್ ಎಕ್ಸ್ ಇತ್ತು, ಆ ಒರಿಜಿನಲ್ ಸಂಖ್ಯೆನ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ ನಾವು ಡಿವೈಡ್ ಮಾಡಿದ್ಮೇಲೆ ಬಂದಿರೋಂಥ ಪಾರ್ಟ್ ಇದು. ಇದಕ್ಕೆ ನಾವೇನು ಒರಿಜಿನಲ್ ನಂಬರಿಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಇಷ್ಟೇ. ಸೊ ಇವಾಗಿಂದ ಸಿಂಪ್ಲಿಫಿಕೇಷನ್ ಮಾಡಿ. ಸೊ ದ ಫೈನಲ್ ರಿಸಲ್ಟೆಂಟ್ ಏನು ಅಂದರೆ, ಇದರ ರಿಸಲ್ಟೆಂಟ್ ಏನು ಅಂತ ಕೇಳ್ತಾರೆ. ಸಿಂಪ್ಲಿಫಿಕೇಷನ್ ನೋಡಿ, ಈಗ ಎ ಬೈ ಬಿ ಮೈನಸ್ ಸಿ ಅಂತ ಇತ್ತು ಅಂದರೆ ನಾವೇನು ಮಾಡ್ಕೊಳ್ತೀವಿ, ಎ ಬಿ ಇಂಟು ಸಿ ಮಾಡ್ತೀವ, ಬಿ ಇಂಟು ಸಿ ಮಧ್ಯದಲ್ಲಿ ಏನಿದೆ ಮೈನಸ್ ಹೋಲ್ ಡಿವೈಡೆಡ್ ಬೈ ಬಿ. ಸೊ ಆ ಒಂದು ಫಾರ್ಮೆಟಲ್ಲಿ ಬರ್ಕೊಳ್ಳಿ. ಸೊ ಇದು ಎ, ಇದು ಬಿ, ಇದು ಸಿ ಅಂದಾಗ ಎ ಕರೆಕ್ಟಾ, ಎ ಡಿವೈಡೆಡ್ ಬೈ ಬೇಡ, ಫಸ್ಟ್ ಅದು ಕೆಳಗಡೆ ಇರುವಂಥ ಸಂಖ್ಯೆನ ಅಂದರೆ ಯಾವುದು ಬಿನ, ಬಿ ಇಂಟು ಸಿ ಅಂದರೆ 2 ಇಂಟು ಎಕ್ಸ್ 2x, ಇವೆರಡರ ಮಧ್ಯದಲ್ಲಿ ಏನಿದೆ ಮೈನಸ್. ಸೊ ಇದು ಎ ತಾನೆ, ಇದು ಎ ಬಿ ಸಿ, ಎ ಡಿವೈಡೆಡ್ ಬೈ ಬಿ ಮೈನಸ್ ಸಿ. ಸೊ ಬಿ ಇಂಟು ಸಿ ಬಿ ಸಿ ಆಯಿತು, ಮಧ್ಯದಲ್ಲಿರೋ ಸೈನ್ ಹೋಲ್ ಡಿವೈಡೆಡ್ ಬೈ 2. ಸೊ ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ. 2x ಇಲ್ಲಿ ನೋಡಿ ಪ್ಲಸ್ 2x ಮೈನಸ್ 2x ನಿಮಗೇನಾಗುತ್ತೆ, ಇಲ್ಲಿ ನೋಡಿ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲು. ಸೊ ನಮಗೇನೇನು ಬಂತು, y ಡಿವೈಡೆಡ್ ಬೈ 2 ಬಂತು, ಅಷ್ಟೇ. ಸೊ ಇದೇ ನಮ್ಮ ರಿಸಲ್ಟೆಂಟ್ ವ್ಯಾಲ್ಯೂ. ಸೊ ಆ ಒಂದು ಸಿಂಪ್ಲಿಫಿಕೇಷನಿನ ವ್ಯಾಲ್ಯೂ ಕೇಳೋದು ನೋಡಿ. ಎಕ್ಸಾಮಲ್ಲಿ ನಿಮಗೆ ಈ ಥರನೇ ಕೇಳೋದು. ಸ್ಟೆಪ್ಸು ಲೆಂತ್ ಇರುತ್ತೆ, ಡಾಟಾ ಭಾಳ ಕೊಟ್ಟಿದ್ದಾರೆ ಅಂದ್ಕೊಳ್ಬೋದು, ಬಟ್ ಬರ್ಕೊಂಡ್ರೆ ಭಾಳ ಸಿಂಪಲ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನೋಡಿ ಇನ್ನೊಂದು ಕ್ವಶನು. ಈ ಥರ ಕ್ವಶನ್ಸ್ ಕೆಇದಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ, ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನು ನಾನು ತೊಗೊಂಡಿದ್ದೀನಿ. 2/7 whole power minus 3 into 4/49 whole power 6 is equal to 2/7 whole power 2m minus 1. m ವ್ಯಾಲ್ಯೂ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ, m ವ್ಯಾಲ್ಯೂ ಕೇಳಿದ್ದಾರೆ. 2/7 whole power minus 3 into 4/49 whole power 6 is equal to 2/7 whole power 2m minus 1. ಸೊ ಇದಿರೋದು. ಫಸ್ಟ್ ನಾವು ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳೋಣ, ಆಗ ನಿಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ 4 ಅಂದರೆ ಏನಾಗುತ್ತೆ, 4 ಸ್ಕ್ವೇರ್, 49 ಅಂದರೆ ಏನು, 7 ಸ್ಕ್ವೇರ್. ಸೊ ಅದನ್ನು ನಾವು ಬರ್ಕೊಳ್ಳೋಣ. ಸೊ ಫಸ್ಟ್ ಸಿಂಪ್ಲಿಫಿಕೇಷನ್ ಮಾಡೋಣ. 2/7 ಹೋಲ್ ಪವರ್ ಮೈನಸ್ 3 ಇಸ್ ಈಕ್ವಲ್ ಇಂಟು 4ನ ನಾವೇನು ಬರಿಬೋದು, 2 ಸ್ಕ್ವಯರ್, 49 ಏನು ಬರಿಬೋದು, 7 ಸ್ಕ್ವಯರ್ ಹೋಲ್ ಪವರ್ 6. ಸೊ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ನ ಸಿಂಪ್ಲಿಫಿಕೇಷನ್ ಮಾಡ್ತಾ ಬರೋಣ. 2/7 ಹೋಲ್ ಪವರ್ 2m ಮೈನಸ್ 1. ಸೊ ಈಗ ಇಲ್ಲಿ ನೋಡಿ 2/7 ಹಾಗೆ ಬರ್ಕೊಳ್ಳಿ, ಹೋಲ್ ಪವರ್ ಮೈನಸ್ 3 ಇಂಟು ಇಲ್ಲಿ ನೋಡಿ 2/7 ಹೋಲ್ 2 ಸ್ಕ್ವೇರ್ ಮತ್ತು 7 ಸ್ಕ್ವೇರ್ ಹೆಂಗೆ ಬರ್ಕೊಳ್ಳೋದು, a ಪವರ್ m ಡಿವೈಡೆಡ್ ಬೈ b ಪವರ್ m ಅಂತ ಇದ್ದಾಗ ನಾವೇನು ಬರಿಬೋದು, a ಬೈ b ಹೋಲ್ ಪವರ್ m ಅಂತ ಬರಿಬೋದು. ಅಂದರೆ ಅರ್ಥ 2/7 ಹೋಲ್ ಸ್ಕ್ವಯರ್ ಹೋಲ್ ಪವರ್ 6 ಅಂತ ಬರಿಬೋದು, ಕರೆಕ್ಟಾ. 2/7 ಹೋಲ್ ಪವರ್ 2m ಮೈನಸ್ 1. ಈಗ a ಪವರ್ m ಹೋಲ್ ಪವರ್ m n ಅಂತಿದ್ರೆ ಏನು ಬರಿಬೋದು, a ಪವರ್ m ಹೋಲ್ ಪವರ್ n ಅಂತಿದ್ರೆ a ಪವರ್ m ಇಂಟು n ಅಂತ ಬರಿಬೋದು. ಸೊ ಇಲ್ಲಿ ಇದು a ಅಂತ ಇಟ್ಕೊಳ್ಳಿ, ಇದು m ಅಂತ ಇಟ್ಕೊಳ್ಳಿ, ಇದು n ಅಂತ ಇಟ್ಕೊಂಡ್ರೆ ಆಗೇನಾಗುತ್ತೆ 2/7 a ಪವರ್
ಎಮ್ ಇಂಟು ಎನ್ ಎಷ್ಟಾಯಿತು 12 ಆಯಿತು. ಈ ಕಡೆ ಏನಿದೆ 2/7 ಹೋಲ್ ಪವರ್ -3 ಇಂಟು ಇಸ್ ಈಕ್ವಲ್ ಟು 2/7 ಹೋಲ್ ಪವರ್ 2m - 1. ಈಗ ಸಿಂಪ್ಲಿಫಿಕೇಷನ್ ಮಾಡಿ. ಏನು ಸಿಂಪ್ಲಿಫಿಕೇಷನ್ ನೋಡಿ, ಈಗ ಎ ಪವರ್ ಎಮ್ ಇಂಟು ಎ ಪವರ್ ಎಮ್ ಅಂತಲೇ ಇತ್ತು ಅಥವಾ ಎನ್ ಅಂತ ಇತ್ತು. ಬೇಸಸ್ ಸೇಮ್ ಇದ್ದಾಗ ಪವರ್ಸ್ ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಎ ಪವರ್ ಎಮ್ ಎ ಪವರ್ ಎನ್ ಬೇಸ ಇಂಟುನಲ್ಲಿದ್ದಾಗ ಬೇಸಸ್ ಸೇಮ್ ಇದ್ದಾವೆ, ಪವರ್ಸ್ನ ಏನು ಮಾಡ್ಬೋದು, ಎ ಪವರ್ ಎಮ್ ಪ್ಲಸ್ ಎನ್ ಅಂತ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಿಕೊಂಡಾಗ ಈ ಸ್ಟೆಪ್ಪಲ್ಲಿ ಇದು ಎ ಇದು ಎ, ಸೊ ಬೇಸ್ ಏನಿದೆ ಸೇಮ್ ಇದೆ, ಪವರ್ಸ್ನ ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಸೊ ಹಾಗಾಗಿ 2/7 ಹೋಲ್ ಪವರ್ -3 ಪ್ಲಸ್ 2 ಪವರ್ಸ್ನ ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ, ಈಸ್ ಈಕ್ವಲ್ ಟು 2/7 ಹೋಲ್ ಪವರ್ 2m - 1. ಸೊ ಈಗ ಫೈನಲ್ ಆಗಿ ಸೊ ಇಲ್ಲಿ ನೋಡಿ, ಇದು ಸಿಂಪ್ಲಿಫಿಕೇಷನ್ ಮಾಡೋದಕ್ಕೆ ಏನು ಬರುತ್ತೆ, 2/7 ಹೋಲ್ ಪವರ್ 12ಅಲ್ಲಿ 3 ಹೋದರೆ ಎಷ್ಟಾಯ್ತು, ಇದು 9 ಆಯಿತು, ಈಸ್ ಈಕ್ವಲ್ ಟು 2/7 ಹೋಲ್ ಪವರ್ 2m - 1. ಈಗ ಎ ಪವರ್ ಎಮ್ ಇಸ್ ಈಕ್ವಲ್ ಟು ಎ ಪವರ್ ಎನ್ ಅಂತಿದ್ದಾಗ ಬೇಸಸ್ ಸೇಮ್ ಇದ್ದು ಈಕ್ವಲ್ ಸೈನಲ್ಲಿದ್ದಾಗ ಪವರ್ಸ್ನ ಈಕ್ವೇಟ್ ಮಾಡ್ಬೋದು, ಎಮ್ ಈಸ್ ಈಕ್ವಲ್ ಟು ಎನ್ ಅಂತೇಳಿ. ಸೊ ಆ ಕಾನ್ಸೆಪ್ಟ್ ಪ್ರಕಾರ ಬೇಸಸ್ಸು ಸೇಮ್ ಇದ್ದಾವೆ, ಪವರ್ಸ್ನ ಏನು ಮಾಡ್ಬೋದು, ಈಕ್ವೇಟ್ ಮಾಡ್ಬೋದು. ದೇರ್ ಫೋರ್ 9 ಈಸ್ ಈಕ್ವಲ್ ಟು 2m - 1, 2m ಈಸ್ ಈಕ್ವಲ್ ಟು 1 ಈ ಕಡೆಗೆ ಬಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಅಂದರೆ 9 + 1 ಎಷ್ಟಾಯಿತು, 10 ಆಯಿತು. ಸೊ ಎಮ್ ಬೇಕು ನನಗೆ, ಎಮ್ ಈಸ್ ಈಕ್ವಲ್ ಟು ಆ 2ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, 10/2 ಬರುತ್ತೆ. ಸೊ ಇಲ್ಲಿಂದ ಏನಾಯಿತು, 5 ಅಂತ ಆಯ್ತು. ಹೇಗೆ 2 1s 2 5s. ಸೊ ಎಮ್ ಈಸ್ ಈಕ್ವಲ್ ಟು 5 ಈ ಪ್ರಶ್ನೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಈ ಥರ ಇದೆ ನೋಡಿ, ಇಫ್ x1 and x2 ಆರ್ ದಿ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್, ಇದು ಕೊಟ್ಟಿರೋದು ಕ್ವಾಡ್ರಾಟಿಕ್ ಈಕ್ವೇಷನ್, ದೆನ್ ದಿ ವ್ಯಾಲ್ಯೂ ಆಫ್ x⁻³ ಪ್ಲಸ್ x1⁻³ ಪ್ಲಸ್ x2⁻³ ಎಷ್ಟು ಅಂತ ಕೇಳ್ತಾರೆ. ಸೊ ಇದೊಂದು ಸಿಂಪಲ್ ಪ್ರಶ್ನೆ ಈ ಥರ ಅಂದರೆ, ಬಟ್ ಈ ಥರದ್ದೇ ನಿಮಗೆ ಕೆ ಎದಲ್ಲಿ ಎಕ್ಸಾಮ್ನಲ್ಲಿ ಕೇಳುವಂಥದ್ದು. ಸೊ ಮೊದಲು ಕೊಟ್ಟಿರೋಂಥ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಿದೆ, x² - 2x + 4 ಈಸ್ ಈಕ್ವಲ್ ಟು 0. ಸೊ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಫಾರ್ ಎಕ್ಸಾಂಪಲ್ ನನಗೆ ax² + bx + c ಈಸ್ ಈಕ್ವಲ್ ಟು 0 ಆದಾಗ ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ದ ರೂಟ್ಸ್ ಏನಂತ ತೊಗೊಳ್ತೀವಿ, ಆಲ್ಫಾ ಮತ್ತು ಬೀಟಾ. ಇದು ಸ್ಕೂಲ್ ಡೇಸಲ್ಲಿ ಓದಿರ್ತಾರೆ. ಆಲ್ಫಾ ಆ್ಯಂಡ್ ಬೀಟಾ ಆರ್ ದೋಸ್ ರೂಟ್ಸ್ ಆಫ್ ದಿಸ್ ಈಕ್ವೇಷನ್. ಯಾಕಂದರೆ ಕ್ವಾಡ್ರಾಟಿಕ್ಗೆ 2 ರೂಟ್, ಆ 2 ರೂಟ್ ಇದಂತ ಅಂದ್ಕೊಳ್ಬೋದು. ಸೊ ಸಮ್ ಆಫ್ ದಿ ರೂಟ್ಸ್ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಆಗುತ್ತೆ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಆಲ್ಫಾ ಇಂಟು ಬೀಟಾ ಏನಾಗುತ್ತೆ, c/a ಆಗುತ್ತೆ. ಸೊ ಇಷ್ಟು ನಮಗೆ ಗೊತ್ತಿರೋಂಥದ್ದು. ಈಗ ಈ ಕಡೆಗೆ ಬರೋಣ. ಸೊ ಕ್ವಶನ್ ಇದಕ್ಕೆ ರೂಟ್ಸ್ ಯಾವ್ದು ಅಂತ ಹೇಳಿದರೆ ಆಲ್ಫಾ ಮತ್ತು ಬೀಟಾ ಅನ್ನೋ ಬದಲು x1 ಮತ್ತು x2 ಆರ್ ದಿ ರೂಟ್ಸ್ ಆಫ್ ದಿಸ್ ಈಕ್ವೇಷನ್ ಅಂತ ಹೇಳಿದ್ದಾರೆ. ಸೊ ಬೈ ಡಾಟಾ ಏನಂತ ಹೇಳಿದ್ದಾರೆ, x1 and x2 ಆರ್ ದಿ ರೂಟ್ಸ್ ಆಫ್ ದಿಸ್ ಈಕ್ವೇಷನ್, ಆರ್ ದಿ ರೂಟ್ಸ್ ಆಫ್ ದಿಸ್ ಈಕ್ವೇಷನ್ ಆರ್ ದಿ ರೂಟ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಿದ್ದಾಗ ನಮಗೆ ಸಮ್ ಆಫ್ ದಿ ರೂಟ್ಸ್ ಏನು ಬರ್ಕೊಳ್ಬೋದು ನೋಡಿ, ಸಮ್ ಆಫ್ ದಿ ರೂಟ್ಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅನ್ನೋ ಬದಲು x1 + x2 ಅಂತ ಬರ್ಕೊಳ್ತೀವಿ. x1 + x2 ಏನಾಗುತ್ತೆ, -b/a ಆಗುತ್ತೆ. ಸೊ ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ ಕಂಪೇರ್ ಮಾಡಿದಾಗ x² ಕೋಎಫಿಷಿಯಂಟ್ ಎಷ್ಟಿದೆ, 1 ಇದೆ, x ಕೋಎಫಿಷಿಯಂಟ್ -2 ಇದೆ, c ಎಷ್ಟಿದೆ, 4 ಇದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, b ಎಷ್ಟಿದೆ, x ಕೋಎಫಿಷಿಯಂಟ್ b, x ಕೋಎಫಿಷಿಯಂಟ್ b ಎಷ್ಟಿದೆ, -2 ಇದೆ, -2, a ಎಷ್ಟಿದೆ, 1 ಇದೆ. ಸೊ ಇಲ್ಲಿಂದ ಏನಾಯಿತು, ಮೈನಸ್ ಆಫ್ ಮೈನಸ್ ಪ್ಲಸ್ 2 ಆಯಿತು, 2/1 ಅಂದರೆ 2 ಆಯಿತು. ಇದೇನಿದೆ x1 + x2. ಸಿಮಿಲರ್ ಆಗಿ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಮಾಡಿ, ಅಂದರೆ x1 ಇಂಟು x2 ಏನಾಗುತ್ತೆ, c/a ಆಗುತ್ತೆ. c ಎಷ್ಟಿದೆ, c 4 ಇದೆ, a ಎಷ್ಟಿದೆ, 1 ಇದೆ, ಅಂದರೆ x² ಕೋಎಫಿಷಿಯಂಟು. ಸೊ 4/1 ಎಷ್ಟಾಯಿತು, 4 ಆಯಿತು, ಅಂದರೆ x1 ಇಂಟು x2 ಪ್ರಾಡಕ್ಟ್ ಆಫ್ ದಿ ರೂಟ್ಸು 4 ಆಯಿತು. ಸೊ ನಮಗೇನು ಕೇಳ್ತಾರೆ, x³ + x1³ + x2³ ಕೇಳ್ತಾರೆ. ಸೊ ನಾವು ಇವಾಗ a³ + b³ ಫಾರ್ಮುಲಾ ಹಾಕ್ಕೊಂಡ್ಬಿಟ್ರೆ ನಮಗೆ ಈ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ನಮಗೆ a³ + b³ ಫಾರ್ಮುಲಾ ಏನಾಗಿರುತ್ತೆ, a³ + b³. ಸೊ ಇಲ್ಲಿ ನೋಡಿ a³ + b³ ಅನ್ನೋ ಬದಲು ಅದೇ ಬರ್ಕೊಳ್ಳೋಣ, a³ + b³ ಸ್ಟ್ಯಾಂಡರ್ಡಾಗಿ ಈ ಫಾರ್ಮುಲಾ ತೋರಿಸ್ಕೊಡ್ತೀನಿ. a³ + b³ ಈಸ್ ಈಕ್ವಲ್ ಟು a + b ಹೋಲ್ ಕ್ಯೂಬ್, a + b ಹೋಲ್ ಕ್ಯೂಬ್ ಮೈನಸ್ 3ab ಇಂಟು a + b ಆಗುತ್ತೆ. ಇದು ಫಾರ್ಮುಲಾ. ಸೊ ಈಗ ನನಗೆ ಇಲ್ಲಿ a ಯಾವುದು, b ಯಾವುದು ಅಂತಂದಾಗ ಇಲ್ಲಿ ನೋಡಿ ನಮಗೇನು ಕೇಳಿದ್ದಾನೆ, x1³ + x2³. a ಅಂದರೆ x1, b ಅಂದರೆ x2. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ. x1³ + x2³ ಈಸ್ ಈಕ್ವಲ್ ಟು x1 + x2 ಹೋಲ್ ಪವರ್ 3 ಮೈನಸ್ 3 ಇಂಟು x1 x2 ಇಂಟು x1 + x2 ಇದು ಆಗುತ್ತೆ. ಸೊ ಓವರಾಲ್ ಆಗಿ x1³ + x2³ ಈಸ್ ಈಕ್ವಲ್ ಟು x1 + x2 ಎಷ್ಟು ಫೈಂಡ್ ಔಟ್ ಮಾಡಿದ್ದೀವಿ, 2³ ಮೈನಸ್ 3 ಇಂಟು ಪ್ರಾಡಕ್ಟ್ ಆಫ್ ದಿ ರೂಟ್ಸ್ x1 x2 ಎಷ್ಟಿದೆ, 4 ಇದೆ, ಇಂಟು 4 ಪ್ಲಸ್ x1 + x4 ಎಷ್ಟು, x1 + x2 ಎಷ್ಟು, 2 ಇದೆ. ಸೊ ಈಗ ಸಿಂಪ್ಲಿಫಿಕೇಷನ್ ಮಾಡಿ, 2³ ಎಷ್ಟಾಗುತ್ತೆ, 8, 3 4s 12, 12 ಇಂಟು 2, 8 ಮೈನಸ್ 12 2s 24,
24 ಮೈನಸ್ 8 24 ಮೈನಸ್ 8 ಎಷ್ಟಾಗುತ್ತೆ -16 ಆಗುತ್ತೆ. ಆನ್ಸರ್ ಎಷ್ಟು -16 ಅಷ್ಟೇ. ಸೊ ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಲಾಸ್ಟ್ ಕ್ವಶನ್ ಆಗುತ್ತೆ ಈ ವಿಡಿಯೋದಲ್ಲಿ. ಸೊ ಇದೊಂದು ಬೇಸಿಕ್ ಕ್ವಶನು, ವೆರಿ ಇಂಪಾರ್ಟೆಂಟ್ ಕ್ವಶನು. ನಿಮಗೆ ಸೊಲ್ಯೂಷನ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗುತ್ತೆ, ಅಂದರೆ ಥಿಂಕ್ ಮಾಡಬೇಕಾಗುತ್ತೆ. ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ರಿಲೇಷನ್ನ ಕೊಟ್ಟಿದ್ದಾರೆ ನೋಡಿ. ಈ ರಿಲೇಷನ್ ಯಾವುದದು, 2x ಪ್ಲಸ್ ವೈ 2x ಮೈನಸ್ ವೈ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಏನಿದು 2x ಮೈನಸ್ ವೈ ಇಸ್ ಈಕ್ವಲ್ ಟು 5. ಇದರ ಸೊಲ್ಯೂಷನ್ನ ಕೇಳ್ತಾ ಇದ್ದಾರೆ ಇಸ್ ಈಕ್ವಲ್ ಟು ಅಂತೇಳಿ. ಸೊ ಇದನ್ನು ನಾವು ಹೇಗೆ ಸಾಲ್ವ್ ಮಾಡೋಣ ಅಂದರೆ 2x ಇಸ್ ಈಕ್ವಲ್ ಟು ವೈನ ಆ ಕಡೆ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ 5 ಪ್ಲಸ್ ವೈ ಆಯಿತು, ಕರೆಕ್ಟಾ? ಈಗ ಇಲ್ಲಿ ನೋಡಿ, ನನಗೆ y ಪ್ಲಸ್ 2ಗೇನು ಓಕೆ. ಇಲ್ಲಿ 2x ಮೈನಸ್ 3 ಬರಬೇಕಂದ್ರೆ ಈ ಭಾಗ ಎಷ್ಟಿದೆ 2x ಇದೆ, ಇದಕ್ಕೆ ಇನ್ನೇನು ಬರಬೇಕು ನನಗೆ -3. ಅಂದರೆ ಸಬ್ಟ್ರ್ಯಾಕ್ಟಿಂಗ್ -3 ಆನ್ ಬೋತ್ ಸೈಡ್ಸ್ ಮಾಡಿ. ಸಬ್ಟ್ರ್ಯಾಕ್ಟ್ -3 ಆನ್ ಬೋತ್ ಸೈಡ್ಸ್ ಮಾಡಿ. ಸೊ ಆಗ ನಮಗೇನು ಸಿಗುತ್ತೋ ನೋಡಿ, ಆನ್ ಬೋತ್ ಸೈಡ್ಸ್ ಮಾಡಿದಾಗ 2x -3. ಸೊ ಲೆಫ್ಟ್ ಸೈಡಲ್ಲಿ -3 ಮಾಡಿದ್ದೀನಿ ಇಸ್ ಈಕ್ವಲ್ ಟು ರೈಟ್ ಸೈಡಲ್ಲೂ ಈ ಟರ್ಮ್ಗೆ -3 ಮಾಡಿ. 5 ಪ್ಲಸ್ ವೈ -3. ಈಗ 2x -3 ಇಸ್ ಈಕ್ವಲ್ ಟು ಬ್ರ್ಯಾಕೆಟ್ಸ್ನ ರಿಮೂವ್ ಮಾಡಿದಾಗ 5 ಪ್ಲಸ್ ವೈ -3. ಸೊ ಪ್ಲಸ್ ವೈಯಲ್ಲಿ -3 ಹೋದರೆ 2 ಆಗುತ್ತೆ. ಸೊ 2 ಪ್ಲಸ್ ವೈ ಅಥವಾ y ಪ್ಲಸ್ 2 ಅಂತ ಬಂತು. ಅಂದರೆ ಏನಿದು 2x -3 ಒಂದು ವ್ಯಾಲ್ಯೂ, y ಪ್ಲಸ್ 2 ಅಂತ ಇಟ್ಕೊಳ್ಳಿ. ಸೊ ಈಗ ನಮಗೆ ಅವ್ರು ಏನು ಕೇಳಿದರೆ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅವ್ರು ಏನು ಕೇಳಿದ್ದಾರೆ ಅದನ್ನು ನಾವು ಈಗ ಸಾಲ್ವ್ ಮಾಡ್ತಾ ಇದ್ದೀವಿ. ದೇರ್ ಫೋರ್ ಏನು ಬೇಕು ನನಗೆ, 2x -3 ಹೋಲ್ ಕ್ಯೂಬ್ ಮೈನಸ್ y ಪ್ಲಸ್ 2 ವ್ಯಾಲ್ಯೂ, y ಪ್ಲಸ್ 2 ಹೋಲ್ ಕ್ಯೂಬಿನ ವ್ಯಾಲ್ಯೂ ಬೇಕು. ಸೊ ಈಗ 2x ಪ್ಲಸ್ 3 ಅಂದರೆ ನಾವು ಎಷ್ಟು ಫೈಂಡ್ ಔಟ್ ಮಾಡಿದ್ವಿ, y ಪ್ಲಸ್ 2. ಸೊ ಈ 2x -3 ಜಾಗದಲ್ಲಿ ನಾನು ಏನು ಮಾಡ್ತೀನಿ, y ಪ್ಲಸ್ 2 ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಹೋಲ್ ಪವರ್ 3 ಮೈನಸ್ y ಪ್ಲಸ್ 2 ಹೋಲ್ ಕ್ಯೂಬ್. ಸೊ ಲೆಫ್ಟ್ ಸೈಡೆಲ್ಲ ರೈಟ್ ಸೈಡಲ್ಲಿ ಕ್ಲಿಯರಾಗಿ ನೋಡಿ. ರೈಟ್ ಸೈಡಲ್ಲಿ ನಾನು ಏನು ಮಾಡಿದ್ದೀನಿ, 2x -3ಗೆ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಎಷ್ಟಂತೇಳಿ y ಪ್ಲಸ್ 2 ಅಂತೇಳಿ ಅವ್ರು ಕೊಟ್ಟಿರೋ ಕಂಡೀಷನಿಂದ ನಾವು ಇದನ್ನು ಫೈಂಡ್ ಔಟ್ ಮಾಡಿದ್ವಿ. 2x -3 ಒಂದು ವ್ಯಾಲ್ಯೂ ಎಷ್ಟು, y ಪ್ಲಸ್ 2. ಸೊ 2x -3 ಒಂದು ಜಾಗದಲ್ಲಿ ನಾನು ಏನು ಮಾಡಿದ್ದೀನಿ, y ಪ್ಲಸ್ 2ನ ಸಬ್ಸ್ಟಿಟ್ಯೂಷನ್ ಮಾಡಿದೆ ಅದರ ವ್ಯಾಲ್ಯೂನ. ಸೊ ಈಗ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ನೋಡಿ, y ಪ್ಲಸ್ 2 ಹೋಲ್ ಕ್ಯೂಬ್, ಇಲ್ಲಿ y ಪ್ಲಸ್ 2 ಹೋಲ್ ಕ್ಯೂಬ್ ಇದೆ, ಸೇಮ್ ಟರ್ಮ್ಸ್ ಅಪೋಸಿಟ್ ಸೈನ್ಸಲ್ಲಿದೆ. ಕ್ಯಾನ್ಸಲ್ ಆದಾಗ ಎಷ್ಟು ಬಂತು, ಆನ್ಸರ್ 0. ಸೊ ಆಪ್ಷನ್ ಎ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಸೊ ಇಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ವಿಡಿಯೋನ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ 1 ಗಂಟೆ 2 ಗಂಟೆ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಪ್ರಶ್ನೆಗಳನ್ನ ಈ ಥರ ಸಾಲ್ವ್ ಮಾಡ್ತಾ ಹೋದಾಗ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ಮೇಲೆ ಕೆಲವು ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿಯಲ್ಲಿ ರಿಪೀಟ್ ಮಾಡ್ತಾ ಹೋಗೋಣ. ಫಿಸಿಕ್ಸ್, ಜಿಯೋಗ್ರಫಿ, ಸರ್ವೇಯಿಂಗು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಈ ಥರ 2-3 ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಸರ್ಕ್ಯುಲೇಟ್ ಮಾಡ್ತಾ ಹೋಗ್ತೀನಿ. ಇಲ್ಲಾಂದರೆ ಒಂದೇ ಮಾಡ್ಕೊಂತ ಹೋದ್ರೆ ನಿಮಗೆ ಬೋರ್ ಬರ್ಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಕೊಟ್ಟಂಥ ಒಂದು ಕ್ವಶನ್ಸಿನ ಸೊಲ್ಯೂಷನ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಅದರ ಜೊತೆಗೆ ಯಾರಿಗಾದರೂ ಕೋರ್ಸ್ ಬೇಕಿತ್ತು ಈ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂಥ ಪೇಪರ್ 2 ಕೋರ್ಸ್, ಪೇಪರ್ 2 ಮಾತ್ರ. ಸೊ ಪೇಪರ್ 2 ಕೋರ್ಸ್ ಬೇಕಂತಂದರೆ ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 8861405848 8861405848. ಸೊ ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ಅವ್ರು ನಿಮಗೆ ಕೋರ್ಸಿನ ಡೀಟೇಲ್ಸ್ನ ಶೇರ್ ಮಾಡ್ತಾರೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.